ಬಾವುಟವನ್ನು ಹಾರಿಸಿರಿ, ತುಂಬ ದೊಡ್ಡ ಮಟ್ಟದಲ್ಲಿ ಆಗಿತ್ತು, ಒಂದೆಲ್ಲರಿಗೂ ಹೆಮ್ಮೆ ಅನಿಸಿತ್ತು ಕನ್ನಡಿಗರಿಗೆ. ಈ ಬಾರಿ ಆ ಥರದ ಏನಾದ್ರು ಪ್ಲ್ಯಾನ್ ಬೇರೆ ಥರ ಇದೆಯಾ, ಹೇಗೆ ಸರ್? ಎಲ್ಲ ಸತಿ ಆ ಥರ ಆಗಲ್ಲ ಸರ್. ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ, ಅದನ್ನು ಹೇಳೋದಕ್ಕೆ ಪದೇ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ, ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಒಂದು ಬುರ್ಜ್ ಖಲೀಫಾ ಮೇಲೆ ಒಂದು ಸತಿ ನಡಿಬೋದು, ಇನ್ನು ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಅತಿ ದೊಡ್ಡ ಬಾವುಟ ಹಾರಿಸ್ಬೇಕು ಅಂತಾಯಿತು, ಅನ್ವೀಲ್ ಮಾಡಬೇಕಾಯ್ತು, ಅದು ಹಾರಿಸೋದಲ್ಲ, ಅನ್ವೀಲ್ ಮಾಡಬೇಕಂತ ಅದನ್ನು ಮಾಡಿದ್ವಿ. ನೆಕ್ಸ್ಟ್ ಐ ಡೋಂಟ್ ನೋ, ಏನಾದ್ರು ಒಂದು ಹುಡುಕ್ತೀವಿ, ಇಲ್ಲ ಅಂತ ಏನಿಲ್ಲ. ಬಟ್ ವಿ ಹ್ಯಾವ್ ಪ್ಲ್ಯಾನ್ ಬ್ಯೂಟಿಫುಲ್ ಥಿಂಗ್ಸ್. ಅದು ಬಿಟ್ಟರೆ ಈ ಸತಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ. ದೆರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ಮ ಲ್ಯಾಂಡಿಗಿದೆ. ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತು ಇನಾಗ್ರೇಷನ್ ದಿವಸ, ವಿಚ್ ನನಗೆ ತುಂಬ ಇಷ್ಟ ಆಯ್ತು. ಅದು ಹೌ ಕರ್ನಾಟಕ ಬಿಕೇಮ್ ಕರ್ನಾಟಕ ಅನ್ನೋದಕ್ಕೆ ಅದರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ. ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ, ಐ ಥಿಂಕ್ ಇಟ್ ವಾಸ್, ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ, ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತದು. ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸು ಅದನ್ನು ಪ್ರಾಕ್ಟೀಸ್ ಮಾಡಿ, ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದ್ರೆ, ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ವಿ ನೋ ದಟ್ ಅದು ಹೇಗೆ ಬರಬೇಕು, ಹೇಗೆ ಅದೇ ಆ್ಯಂಗಲಲ್ಲಿ ನಿಲ್ಲಬೇಕು, ನಮಗೆ ಡ್ರೋನ್ ಶಾಟ್ಸಲ್ಲಿ ಹೇಗೆ ಸಿಗಬೇಕು. ಸೊ ಇಟ್ ವಾಸ್ ಸಮ್ ಎಫರ್ಟ್. ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಿ ಅಂತಲ್ಲ, ವಿ ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವಿ ಕ್ಯಾನ್ ಡೂ. ಹೋಪ್ಫುಲಿ ಇನ್ನೊಂದು ಬೆಟರ್ ಐಡಿಯಾ ನಮಗೆ ಬರ್ಬೋದು. ಬಟ್ ಆ್ಯಸ್ ಇಟ್ ಈಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅವತ್ತು. ಶನಿವಾರ, ಭಾನುವಾರ ಮತ್ತು ಸೋಮವಾರ ಇರೋದ್ರಿಂದ ಸೋಮವಾರ ಹಬ್ಬ ಬೇರೆ ಇದೆ. ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಇದೆ. ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಸರ್? ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಜನ ಸೇರ್ತಾರೆ ಸರ್. ಈಗ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ, ಸೇರ್ತಾರೆ ಬಿಡಿ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ಸೇರಿಸ್ತೀರಾ ಅಂತ. Sudeep sir, you have Tilakaratne Dilshan in your team. So he's a good batsman, bowler who can keep wickets, who can field well. So how happy are you to have him in your team? How excited are you? ನಾನು ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ ಮ್ಯಾಮ್, ಏನು ಗೆದ್ದಿಲ್ಲ. ಸೊ ನಮ್ಮ ಹ್ಯಾಪಿನೆಸ್ಸು ಪ್ಲೇಯರ್ಸ್ ಮೇಲೆ ಇಲ್ಲ. ಇವಾಗ ನಮಗೆ ಟೀಮ್ ಅಲ್ಲ, ಟೈಮ್ ಭಾಳ ಮುಖ್ಯ. ಸೊ ಅದು ಚೆನ್ನಾಗಿದೆ ಅಂತ ನಾನು KP ಇಬ್ಬರು ಅಂದ್ಕೊಂಡಿದ್ದೀವಿ ಈ ವರ್ಷ. ನಮಗೆ 3 ಸೀಸನಲ್ಲೂ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ ನಮಗೆ, 3 ಸೀಸನಲ್ಲೂ ಸಿಕ್ಕಲಿಲ್ಲ. ಸೊ ಈ ಸತಿ 5 ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಸತಿ ಟೀಮ್ಸಲ್ಲಿ ಒಂದು ಐ ಶುಡ್ ಟೆಲ್ ಯು, ಇಟ್ಸ್ ವೆರಿ ಈವನ್ಲಿ ಪಾಯ್ಸ್ಡ್. ವ್ಯಾಲಿಡೇಷನ್ ಲೆವರೇಜಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರತಿ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಐ ಶುಡ್ ಮೆನ್ಷನ್ ನಮ್ಮ ಕಿಟ್ಟಪ್ಪ ಅವರು ಲಾಸ್ಟ್ ಸೀಸನ್ನಲ್ಲಿ 1 ಸೀಸನ್ ಹಿ ಹ್ಯಾಡ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಹಿಸ್ ಶೂಟ್. ಈ ಸೀಸನ್ ಹಿ ಇಸ್ ಬ್ಯಾಕ್ ಆಸ್ ಮೆಂಟೋರ್ಸ್ ಅಂತ. ನಮ್ಮ ಟೀಮಲ್ಲಿ, ನಮ್ಮ KCCಯಲ್ಲಿ 6 ಮೆಂಟೋರ್ಸ್ ಬರ್ತಾರೆ 6 ಟೀಮಿಗೆ, ವಿಚ್ ಇಸ್ ದೇ ಪ್ಲೇ ವೆರಿ ವೈಟಲ್ ರೋಲ್. ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇಂಡೈರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಏನೇ ಆಗಿರಲಿ, ಒಬ್ಬ ಲೀಡರ್ ಅಂತ ಹೇಳ್ಬೋದು. ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶಣಾಯ್ ಅವರು, ನಂದ, KP ಅವರು, ಕಾರ್ತಿಕ್, ದಿನಕರ್ ಅವರು, ಹಾಗೆ ಕಿಟಪ್ ಅವರು 6 mentors. ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ವಿ ಮಿಸ್ಡ್ ಹಿಮ್. ಬಟ್ ಇವ್ರ ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ಲೈನ್ ವೆಂಕಟೇಶ್ ಅವ್ರು ಬಂದಿದ್ದರು. ಈವನ್ ಹಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಹಿ ಎಂಜಾಯ್ಡ್. ಬಟ್ ದಿಸ್ ಟೈಮ್ ಅವರು ಇಲ್ಲ, ಸೊ ಹಿ ಈಸ್ ಬ್ಯಾಕ್. ಟೀಮ್ ಇಸ್ ಗುಡ್, ಈವನ್ಲಿ ಬೇಸ್ಡ್, ಚೆನ್ನಾಗಾಗಿದೆ. ಆ್ಯಂಡ್ ರಾಬಿನ್ ಉತ್ತಪ್ಪ, ಹಿ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್, ತುಂಬ ಫಿಟ್ ಆಗಿದ್ದಾರೆ. ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ. ನಗಾಡಿದ್ರು ಫಸ್ಟು, ನಂಗೆ ತುಂಬ ಕ್ಲೋಸ್ ಅವರು. ನಗಾಡ್ಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದೆ ಎಲ್ಲರಿಗೂ ಅಂದರು. ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದೀರಾ ಅಂದರು. ಅವ್ರು ಹೇಳಿದ್ಮೇಲೆ ನನಗೆ ಹೊಡಿತು. ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಆಪೋಸಿಷನ್ ಟೀಮು ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ವೇಸ್ಟು, ಯಾರೇ ಆಗಿರಲಿ ಆ ಥರ ಆಡ್ತಾರೆ. ಸೊ ಅದನ್ನು ನಾನು KP ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾ ಇರೋದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ, ಇಷ್ಟು ನಡೀತಾ ಇದೆ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಅವರ್ ಆಡಿಯನ್ಸ್ ಥಿಯೇಟ್ರಿಗೆ, ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರೋವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್, ಎವ್ರಿ ಟೀಮ್. ಈಗ ನಮ್ಮ ಟೀಮಲ್ಲಿ ಕೃಷ್ಣ,
ಕೃಷ್ಣ ಐ ಥಿಂಕ್ ಎ ಫ್ಯಾಬುಲಸ್ ಪ್ಲೇಯರ್. ಅವರಿಗೆ ದಿಲ್ಶಾನ್ ಇದ್ದಾರೆ. ಪ್ರದೀಪ್ ಈಸ್ ಗೋಯಿಂಗ್ ವಿತ್ ಸುರೇಶ್ ರೈನಾ, ಬೋತ್ ಆರ್ ಲೆಫ್ಟ್ ಹ್ಯಾಂಡ್. ಬದ್ರಿನಾಥ್ ಆ್ಯಂಡ್ ವಿಕ್ರಾಂತ್, ನಮಗೆ ವಿಕ್ರಾಂತ್ ನೀವು ನೋಡಿರ್ತೀರಿ CCL ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ. ಈ ಸತಿ ಇಬ್ಬರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್. ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿ ನಾನು ಇವೆಂಟಲ್ಲಿ ನಡೆದಾಗ ಏನಕ್ಕೆ ಹೇಳಬೇಕು, ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್, ಲೈಕ್ ಡಾರ್ಲಿಂಗ್ ಕೃಷ್ಣ, ಪ್ರದೀಪ್, ರಾಜೀವ್ ಆ್ಯಂಡ್ JK, ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ನನಗೆ 2 ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ರು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮೂ ತುಂಬ ಚೆನ್ನಾಗಿದೆ, ಓಪನಿಂಗ್ ಸೆಟಪ್ಪಿಂದ ಹಿಡಿದಲ್ಲ. ಸೊ ಐ ಥಿಂಕ್ ಯು ವಿಲ್ ಹ್ಯಾವ್ ಎ ಗ್ರೇಟ್ ಮ್ಯಾಚ್. ಆ್ಯಂಡ್ ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರು, ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು. ಸೊ ಇನ್ನೇನು ಹೇಳಲಿ, ಚೆನ್ನಾಗಿದೆ ಮ್ಯಾಮ್. ಸರ್, ಯೂಶುವಲಿ ಯಾರೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಬ್ಯಾಂಗ್ಳೂರ್ಗೆ ಬಂದರು, ದಿಸ್ ಇಸ್ ಸೆಕೆಂಡ್ ಹೋಮ್ ಫಾರ್ ಅಸ್ ಅಂತ ಜನರಲಿ ಹೇಳ್ತಾ ಇರ್ತಾರೆ. ಅದರಲ್ಲೂ ಸುದೀಪ್ ಅವ್ರ ಮನೆ ಸೆಕೆಂಡ್ ಹೋಮ್ ಆಗಿದೆ ಸಾಕಷ್ಟು ಜನ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ಗೆ. ಸೊ KCCಯಿಂದ ಆ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ, ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಈಗ ಮೋಸ್ಟ್ ಹ್ಯಾಪ್ನಿಂಗ್ ಕ್ರಿಕೆಟರ್ಸ್ ಎಲ್ಲ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ. ಸರ್, ನನಗಿಲ್ಲಿ ಇವತ್ತಿಂದ ತೊಗೊತೀನಿ ಸರ್. ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ನನಗೆ ಖುಷಿ ಕೊಡೋದು, ನಿಮ್ಮ ಹಿಂದೆ ಇರುವಂಥ ಅಷ್ಟು ಕ್ಯಾಮ್ರಾಗಳನ್ನ ನೋಡಿದಾಗ ನನಗೆ ತುಂಬ ಖುಷಿ ಕೊಡೋದೇನೆಂದರೆ, ಈ ವಾಲ್ಯೂಮ್ ಇದೆಯಲ್ಲ, ನೀವು ಸ್ಪಂದಿಸ್ತಾ ಇರೋ ರೀತಿ ಇದೆಯಲ್ಲ ಈ ಟೂರ್ನಮೆಂಟಿಗೆ, ಅದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದ್ದು ನಿಮ್ಮೆಲ್ಲರೂ ನೋಡಿ. ನಾನು ಆ್ಯಕ್ಚುಲಿ ಒಂದು ಸ್ಮಾಲ್ ಸೆಟ್ ಇರುತ್ತೇನೋ ಅಂದ್ಕೊಂಡೆ ನಾನಿಲ್ಲಿ. ಬಟ್ ಸಿನಿಮಾಗೆ ಹೇಗೆ ಬಂದಿದ್ರು ಹಾಗೆ ಬಂದಿದ್ದೀರಾ ಅಂದರೆ, ಕ್ರಿಕೆಟ್ ಇಸ್ ನಾಟ್ ಅ ಹಾಬಿ ಸರ್. ನಾನು ಕ್ರಿಕೆಟ್ನ ಒಂದು ಕನೆಕ್ಟ್ ಆಗಿ ತೊಗೊತೀನಿ. ಚಿತ್ರರಂಗ ಅಂದ ತಕ್ಷಣ ಬರೀ ಕಲಾವಿದರಲ್ಲ ಸರ್, ಚಿತ್ರರಂಗದಲ್ಲಿ ತುಂಬಷ್ಟು ಜನ ಸೇರ್ತಾರೆ, ಮಾಧ್ಯಮದವರು ಸೇರ್ತಾರೆ. ನೀವೆಲ್ಲ ಸೇರಿ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ ಎಲ್ಲರನ್ನೂ ಒಟ್ಟಿಗೂಡಿಸಿ. ನಾವು ಇನ್ನೊಂದು ಹೇಳಬೇಕು, KCCಯಿಂದ ನಮಗೇನು ಸಂಪಾದಿಸೋಕ್ಕೆ ಬಂದಿಲ್ಲ, ಅಥವಾ KCCನ ಒಂದು ದೊಡ್ಡದಾಗೆಲ್ಲ ತೊಗೊಂಡೋಗಿ ದುಡಿಮೆಗೋಸ್ಕರ ಖಂಡಿತ ಬಂದಿಲ್ಲ. ಬಟ್ ನಾವು 3 ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ನೋಡಿದ್ವಿ ಸರ್. ಎಲ್ಲಿ ಅಂತ ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದನೇ ತೊಗೊಳ್ಳಿ, ನಂದಾಯಿಂದ ಹಿಡಿದು ಕಿತಾಪವರೆಗೂ, ದಿನಕರ್, ಶೆಣಾಯ್ ಅವರು, ಇವರೆಲ್ಲರೂ ಸೇರ್ಕೋತಾ ಇದ್ದಾರೆ ಇವತ್ತು. ಅಂದರೆ ಐ ಥಿಂಕ್ ಅದರಲ್ಲಿ ಇರೋ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ ಅವರು. ಒಂದು ಚಿತ್ರರಂಗದಲ್ಲಿ ಪರದೆ ಮೇಲೆ ಒಬ್ಬ ಹೀರೋ ಇರ್ತಾನೆ. KCCಯಲ್ಲಿ ಹಂಗಲ್ಲ ಸರ್. ನಿಮ್ಮ ಟೀಮಲ್ಲಿರುವಂಥ ಯಾರೊಬ್ಬರು ಸಾಹಿತಿ ಬರೆಯೋರು ಇರ್ಬೋದು, ಅವತ್ತಿಗೆ ಅವ್ರು ಹೀರೋ ಆಗಿರ್ತಾರೆ ನಿಮ್ಮ ಟೀಮಿಗೆ. ಅವ್ರು 2 6 ಹೊಡೆದು ಗೆಲ್ಸಿರ್ತಾರೆ. ಇಲ್ಲ ನಿಮಗೆ ಗೆಲ್ಲೇಬೇಕು ಅಂತ ಮುಂದಿರ್ಬೇಕಾದ್ರೆ ಅವ್ರ ಬಾಲ್ ಅವ್ರ ಕೈಲಿರುತ್ತೆ. ಸೊ ಯು ಡೋಂಟ್ ನೋ ಹೂಸ್ ಯುವರ್ ಹೀರೋ ದ ಡೇ. ಬಟ್ ಇವೆಂಚುಲಿ KCC ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಇದೆ ಅಂದಾಗ ನಾನು ಅದನ್ನು ಒಂದು ಕನೆಕ್ಟಾಗಿ ತೊಗೊಂಡಿರೋದು. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬಂದಾಗ ಕೂಡ ನಾನು ಅದನ್ನು ನೋಡೋ ರೀತಿಯಾಗದ ಅವ್ರಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ, ನಮ್ಮವರವರು. ಅದು ಚೆನ್ನಾಗಾಗಬೇಕು, ಅವ್ರಿಗೆ ಹಾಸ್ಪಿಟಾಲಿಟಿ ಚೆನ್ನಾಗಿರಬೇಕು. ಈಗ ಹೇಗಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸಲ್ಲಿ ನಾನು KP, ಕಾರ್ತಿಕ್ ಕೆಲವು ಟೈಮ್ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಇನ್ನೊಂದು 2 ಎಕ್ಸ್ಟ್ರಾ ಪೆಗ್ ಹೊಡೆದಿರ್ತೀವಿ. ನಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಫೋನ್ ಮಾಡಿಬಿಟ್ಟು ವಿ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಟೂರ್ನಮೆಂಟ್ ಅಂತ ಅಂದಾಗ ನಾವು ಇವರಿಗೆಲ್ಲ ಏನು ನಮಗೆ ಈ ಥರ ಎಲ್ಲ ಫೋನ್ ಬರುತ್ತಾ ಅಂದ್ಬಿಟ್ಟು ಅಂತ. ಬಿಕಾಸ್ ಐ ಗೆಸ್ ಕ್ಲೆನ್ಲಿನೆಸ್ ಎಲ್ಲಿದೆಯಲ್ಲ ನಿಮಗೆ, ಹಾಸ್ಪಿಟಾಲಿಟಿ, ಬಂದು ಹೋಗೋರನ್ನ ನೀವು ಚೆನ್ನಾಗಿ ನೋಡ್ಕೊಂಡಾಗ, ಕೊರತೆಗಳಿದ್ದಾಗ, ಆ್ಯಂಡ್ ಅದರಲ್ಲಿ ಡಬಲ್ ಅಜೆಂಡಾ ಕಾಣಿಸಿಲ್ಲ, ಏನೋ ದುಡ್ಡು ಮಾಡೋಕ್ಕೆ ಒಂದು ನಡೀತಾ ಇದೆ ಅಂದಾಗ ಸ್ಪಂದಿಸ್ತಾರೆ ಎಲ್ಲರೂ. ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಬರೋವಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಅದು ಫೀಲ್ ಮಾಡಿಸಿದ್ವಿ ನಾವು, ದಟ್ ಹೀ ಈಸ್ ಇಂಪಾರ್ಟೆಂಟ್. ಈ ಟೂರ್ನಮೆಂಟ್ ಇಸ್ ಇಂಪಾರ್ಟೆಂಟ್, ರೂಲ್ಸ್ ಆರ್ ಇಂಪಾರ್ಟೆಂಟ್. KCC ಒನ್ ಥಿಂಗ್ ಇಸ್ ಇಟ್ ಇಸ್ ಟೈಟ್ ರೂಲ್ಸ್ ಸರ್. ಇಲ್ಲಿ ಡಿಸಿಪ್ಲಿನ್ ಮೇಲೆ ನಾನು ಯಾರನ್ನೂ ನೋಡಲ್ಲ. ಸೊ ಆದ್ದರಿಂದ ಇದು ಪಾರ್ಟ್ 4 ತನಕ ಬಂದಿದೆ, ಸಕ್ಸಸ್ಫುಲ್ ಆಗಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ KCC ಬರೀ ಹೊರಗಿನವ್ರಿಗಲ್ಲ, ನಮ್ಮವ್ರಿಗೂ ಇದು 2ನೇ ಮನೆ.